ಏನಿಲ್ಲ ಕಡಿ ಪ್ರಜ್ಞಾ ಹುಡುಗ ಓಕೆ ಆದ್ರೆ ಕರ್ಕೊಂಡು ಹೋಗ್ಬೋದು, ಅದು ದಯವಿಟ್ಟು ಕರ್ಕೊಂಡು ಹೋಗಿ. ಬೇಡ, ನಿಮ್ಮನೇಲಿ ಇರೋದನ್ನೇ ಯಾರಿಗಾದ್ರೂ ಕಳಿಸ್ಬೇಕಂತ ಇದೆಯಾ ತಾನೇ? ಅದು ಇಲ್ವಾ? ಓಕೆನಾ? ನನ್ನ ಗಂಡ ಚಿನ್ನ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನೀವು ನಿಮ್ಮ ಗಂಡನ ಸೇಲ್ ಮಾಡ್ತಿದ್ದೀರಾ? ಹೌದು, 20 ರೂಪಾಯಿಗೆ. ಆಯ್ತು, ಆಮೇಲೆ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಹಲೋ ಹಾಯ್ ಜಗಪ್ಪ ಅವರು ಇಟ್ಕೋ, ತುಂಬಾ ನಾವು ಭಾಗ್ಯವಂತರು. ಇದೆಲ್ಲ ಇವನೇನು ಅಂತ ಇಂಪಾರ್ಟೆಂಟ್ ಇಲ್ಲ. ಇವತ್ತು ಆಕ್ಚುಲಿ ಮಹಾಲಕ್ಷ್ಮಿ ಬಂದಿದ್ದಾಳೆ, ನೀನು ಇಂಪಾರ್ಟೆಂಟ್ ಇಲ್ಲ. ಓಕೆ, ಈ ಮಹಾಲಕ್ಷ್ಮಿ ಬಂದಿದ್ದಾಳೆ, ಅದೇ ಶುಕ್ರವಾರ. ಆಮೇಲೆ ಅಮ್ಮ ಬಂದಿದ್ದಾರೆ, ಅದು ಖುಷಿ. ಅದು ಇವರಿದ್ರೆ ಏನಂತ ಲೆಕ್ಕಕ್ಕಿಲ್ಲ. ಡ್ರೈವರ್ ತರ ಗಾಡಿ ಓಡಿಸ್ಕೊಂಡು ಬೆಂಗಳೂರಿಂದ ಬಂದಿದ್ದಾರೆ. ಮಗಳು ಮತ್ತು ಅಮ್ಮ ನಾವು ಹೇಳಿದಕ್ಕೆ ಸುಮ್ಮನೆ ಇದ್ದೀವಿ, ಇಲ್ಲಾಂದ್ರೆ ಇಲ್ಲಾಂದೇನು ಜಗಪ್ಪ ಅವ್ರು ಇದ್ದಾರೆ ಅಂತ ನೋಡ್ತಿರಲಿಲ್ಲ. ಹೋಗ್ಬಿಡೋನು ಚಪ್ಪಲ ಇದು ಹುಡುಗ ಇಷ್ಟ ಆದ್ರೆ ಕರ್ಕೊಂಡು ಹೋಗಿ ಅಂತ. ಜಗಪ್ಪ ಅವ್ರನ್ನ ಏನ್ ಕ್ಲೀನ್ ಮಾಡ್ಸಕ್ಕೆ ಅಭ್ಯಾಸ ಇಲ್ಲಲ್ಲ. ಪ್ರೇಮ್ ಸರ್ ಇವತ್ತು ಪಾರ್ಟಿ ಕಟ್ಟಿದ್ದಾರೆ. ಪ್ರೀತಿಯಿಂದ ಎಲ್ಲರೂ ಗೌರವದಿಂದ ಹೋಗ್ತಾ ಇದೀವಿ, ಬರೀ ಕೈಯಲ್ಲಿ ಹೋಗ್ತಾ ಇದೀವಿ, ಗಿಫ್ಟ್ ಏನು ತಗೊಂಡು ಹೋಗ್ತಾ ಇಲ್ಲ. ಅದೇ ಬಿಡು. ನೋಡಿ, ಧನ್ರಾಜ್ ಅವರ ಹೊಸ ಕಾರ್ ಸಫಾರಿ ಚಂದ ಇದೆ. ಅವನ ಮನಸ್ಸಷ್ಟೇ ಚೆನ್ನಾಗಿದೆ ಕಾರು, ಆದರೆ ಕರ್ರಗಿದೆ. ಮಕ್ಯಾವ್ ಅನ್ನೋ ಒಂದು ರೆಸಾರ್ಟಲ್ಲಿ ಇದನ್ನು ಅರೇಂಜ್ ಮಾಡಿದ್ದಿತ್ತು. ಇದು ಒಂದು ಸ್ಮಾಲ್ ಗೆಟ್ ಟುಗೆದರ್. ಶೋ ಯಾವಾಗ ಎಂಡ್ ಆಗುತ್ತೆ ಅಂತ ಗೊತ್ತಿರಲ್ಲ ಅಲ್ವಾ? ಸೊ ಅದಕ್ಕೂ ಮುಂಚೆ ಒಂದೊಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಲಿ, ಇದು ಲೈಫ್ ಲಾಂಗ್ ಇರಲಿ ಈ ಫ್ರೆಂಡ್ಶಿಪ್ಪು ಅನ್ನೋ ಕಾರಣಕ್ಕೆ ಒಂದು ಗೆಟ್ ಟುಗೆದರ್ ಮಾಡಿದ್ವಿ. ಅಲ್ಲಿ ನಾವು ಪರಸ್ಪರ ಮಾತಾಡ್ಕೊಳ್ಳೋದಾಗಿರಲಿ ಅಥವಾ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ, ಶೂಟಿಂಗಲ್ಲಿ ಅವ್ರವ್ರದ್ದೇ ಬ್ಯುಸಿಲಿರ್ತೀವಿ. ಸೊ ಇದು ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರೇಮ್ ಸರ್. ಇದು ಅದು ಹಿಂಗೆ ಮಾಡ್ತಾ ಇದೆ. ಅದು ಏನು ಮಾಡ್ತದೆ ಹೀಗೆ ಹಾಗೆ ಇದೆ. ಮತ್ತೆ ಇದು ಹೇಗಿದೆ? ಇದು ಹೀಗೆ ಹೀಗೆ ಅದು ಹಾಗೆ. ಇದು 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 ಹೇಗೆ ಮಾಡ್ತಾ ಉಂಟು? ಹೀಗೆ. ಓ ಹೌದಲ್ಲ. ಮತ್ತೆ ಇದು ಕಿವಿ ಮುಚ್ಚದು. ಯೇ ಹುಲಿ ಮಾಡು. ಇದು ಮರಿ ಹುಲಿ. ನನಗೆ ಯಾರಾದರೂ ಮಕ್ಕಳಿರೋರು ಮನೆಗೆ ಬರ್ತೀನಿ ಅಂತಂದರೆ ಆ ಮಗುನ ಕರ್ಕೊಂಬರೋದಾದರೆ ಬನ್ನಿ, ಇಲ್ಲಾಂದರೆ ಬರಲಿ ಬಿಡಿ ಅಂತ. ಆ ಥರ ನನಗೆ ಮಕ್ಕಳಂದ್ರೆ ಅಷ್ಟು ಇಷ್ಟ. ನನಗೆ ಅವ್ರನ್ನ ಆಟಾಡ್ಸೋದು, ಅವ್ರ ಸೇವೆ ಮಾಡೋದು, ಅವ್ರ ಕೀಟ್ಲೆ ಮಾಡೋದು, ಅವ್ರ ಜೊತೆ ನಾನು ಸೇರ್ಕೊಂಡು ಕೀಟ್ಲೆ ಮಾಡ್ತಿರ್ತೀನಿ. ಅದರಲ್ಲೂ ಧನು ಪಾಪು ಅಂದರೆ ಅಂತೂ ಎವ್ರಿ ಕ್ಯೂಟ್ ಮಗಳು ಅವಳು. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅವರು ಬಿಸಿಬೇಳೆ ಬಾತ್ ಜಾಸ್ತಿ ಮಾಡಲ್ಲ ನಮ್ಮ ಮನೆ ಕಡೆ ಅಂತ ಹೇಳಿದ್ರು. ಸೊ ಹಾಗಾಗಿ ಬರೋ ತರಕಾರಿನೆಲ್ಲ ಉಪಯೋಗಿಸಿದ್ದೀನಿ. ಅದರಲ್ಲಿ ಆತ್ರೇಯಾಸ್ ಕಿಚನ್ ಅವ್ರ ಕಡೆಯಿಂದ ಬಿಸಿಬೇಳೆ ಬಾತ್ ಪೌಡ್ರನ್ನ ಕೂಡ ತರಿಸಿದ್ದೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಹಾಗೆ ನವಿಲುಕೋಸು ಇಷ್ಟನ್ನು ಹಾಕಿದ್ದೀನಿ. ಅದನ್ನು ಮೊದಲಿಗೆ ಒಗ್ಗರಣೆಗೆ ಹಾಕಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಅದಾದ ನಂತರ ಎಲ್ಲ ತರಕಾರಿಗಳನ್ನೂ ಸ್ವಲ್ಪ ಬಾಡಿಸ್ಕೊಂಡೆ. ಆಮೇಲೆ ಆತ್ರೇಯಾಸ್ ಕಿಚನಿಂದ ತರಿಸಿದಂತಹ ಬಿಸಿಬೇಳೆ ಬಾತ್ ಪೌಡ್ರನ್ನ ಕೂಡ ತರಿಸಿ ಅದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡೆ. ಅದಾದಮೇಲೆ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅಕ್ಕಿಯನ್ನು ಹಾಕಿ ಒಂದು 3 ಕುಗ್ಗಿಸ್ಬಿಟ್ರೆ ಮುಗೀತು ಬಿಸಿಬೇಳೆ ಬಾತ್. ಏನಂದರೆ ಇದಿಟ್ಕೊಳ್ಳಿ ಲ್ಯಾಪ್ಟಾಪ್. ಹಾಂ, ಓಕೆ. ಇದು ಒಂದು ಬಾಟಲ್. ಇದರಲ್ಲಿ ನಿಮ್ಮಿಬ್ಬರ ಹೆಸರಿರಬೇಕು, ಇಲ್ಲ ಇನಿಷಿಯಲ್ ಇರಬೇಕು, ಇಲ್ಲ DP ಈ ಥರ 2 ಅಕ್ಷರ ಇದ್ದರೆ ಓಕೆ. ಅದೇನಾದರೂ ಪೇಂಟ್ ಮಾಡಬೇಕು. ನಿಮ್ಮದೇ ಓನ್ ಪೇಂಟ್ ಹೆಂಗಾದರೂ ಇರ್ಬೋದು. ಅದು ಎಲ್ಲ ಇದೆ ಇದರಲ್ಲಿ. ರೆಫರೆನ್ಸ್ ಕೆಟ್ಟದಾಗಿದೆ ಜಗಪ್ಪ ಮಾಡಿರೋದು, ನೋಡಬೇಡ, ರೆಫರೆನ್ಸೇ ನೋಡಬೇಡ. ಶಿವ ಮಾನಸದಿದೆ, ತೋರಿಸ್ತೀನಿ ಇರು. ಇದರಲ್ಲಿ ಶಿವನ ಮನಸ್ಸು ಅಂತ ಬರ್ದಿದ್ದಾಳಲ್ವಾ, ಅಂದರೆ ಶಿವ ಮಾನಸ ಅಂತ ಶಿವ. ಸೊ ನೀವು ಹಾಗೆ ಏನಾದರೂ ಬರಿಬೋದು. ತುಂಬ ಒಳ್ಳೆ ಗಂಡ ಅಂತ ಇಬ್ಬರು 2 ಸಪ್ರೇಟ್ ಬಾಟಲ್ ಮಾಡ್ತಾ ಇದ್ದಾರೆ ಕಾಂಪಿಟಿಷನ್ ಮೇಲೆ. ನಾನು ಹಾಕಿದ ಕಲರ್ ಅವ್ರು ಹಾಕೋದಿಲ್ಲ, ಅವ್ರಿಗೆ ಬೇಕಾದ ಕಲರ್ ನಾನು ಹಾಕೋದಿಲ್ಲ. ಅದಕ್ಕೆ ಬೇಡ, ಅಲ್ಲ ನಾನು ಅವ್ರಿಗೋಸ್ಕರ ಮಾಡ್ತಾ. ಆಯಿತು, ಅಂತ ಸಾಹಸ ಎಲ್ಲ ಪಡ್ಬೇಡ. ಬಿಡಿಸ್ತೀಯಾ? ಆಯಿತು, ಅದು ಮಾಡು ಹಾಗಾದರೆ. ಆಯಿತು, ಬಿತ್ತ ಮರ ಐತಿ, ಕಳಿ ಕಾಲು ಎಲ್ಲ
ಒಂದು ನೀಟ್ನೆಸ್ ಇಲ್ಲ ಅವ್ರಿಗೆ. ನೀನು ದೊಡ್ಡಿದ್ರ ಥರ ಆಡ್ಬೇಡ. ಓಕೆ ಬಾಯ್ ಮುಚ್ಚು. ಅದೇ ನಾನು ಮಾಡ್ತಿದ್ರೆ ಏನೆಲ್ಲ ಕತೆ ಬರ್ತಿತ್ತು ಗೊತ್ತಾ ಅವ್ರದ್ದು. ನಾವು ಹಂಗೆ ಹೆಂಗಸ್ರು ಅಂದೆ ಅನ್ಸ್ಕೋಬೇಕು ಅಷ್ಟೇ. ಬೇಕಿತ್ತ ಅವ್ಳು ತೋರಿಸ್ಕೊಳ್ಳೋದು. ಅಂದ್ರೆ ಇಂಡೈರೆಕ್ಟ್ ಆಗಿ ಒಪ್ಕೊಂಡ್ರು ನಾನು. ಹೌದು, ನಾವು ಹೆಂಗಸ್ರು ಹಾಗೆ. ಅಲ್ಲಿ ಇದೆ ತಾನೇ ವೆಟ್ಟಿ ಶೋ, ಅವ್ಳ ಬಟ್ಟೆಗೆ ನೋಡ್ಸೋದು ನೀನು. ನಂಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಜಗಪ್ಪ ಬನ್ನಿ. ಜಗಪ್ಪ ಬೇಡ, ಮತ್ತಿನ್ಯಾರು ಬೇಡ. ಏನು ಅವ್ಳ ಅಮ್ಮ ಅಮ್ಮ ಗೊತ್ತೇ ಆಗಲ್ಲ. ಮತ್ತು ಅಪ್ಪ ಕೇಳು, ಏನೋ ಅದು ಎಕ್ಸ್ಪ್ಲೈನ್ ಮಾಡು. ಇದು ನಾನು, Okay. ಇದು ಪ್ರಸಿದ್ಧಿ, ಇದು ಪ್ರಜ್ಞಾ. ಓ ದಪ್ಪಗೆ ಮಾಡ್ಬಿಟ್ಟಿದ್ದೆ ಅವಳನ್ನ. ಪರವಾಗಿಲ್ಲ. ಆಮೇಲೆ ಪ್ರಸಿದ್ಧಿ, ಓಕೆ. ಇದು DP ಧನ್ರಾಜ್ ಪ್ರಜ್ಞಾ ಅಂತ. ಪ್ರಜ್ಞಾ. ಇದೇನೋ ಬರೆಯಕ್ಕೆ ಹೋದೆ ಡಿಸೈನ್ ಎಲ್ಲ ಆಯ್ತು. ಇದು ಮರ. ಆಮೇಲೆ ಇದು ನೋಡಿ ಯೂಟ್ಯೂಬ್, ಮೊಬೈಲು, ಲ್ಯಾಪ್ಟಾಪು, ಇದು ನಮ್ಮ ಪ್ರಪಂಚ. ಇದಿಂತ ಕ್ಯಾಮರಾ ಚೆನ್ನಾಗಿದೆ. ಒಂದು ಜೀವನದ ಒಂದು ಬಳ್ಳಿ ಅಲ್ಲ, ಇದು ಮರ ನಮ್ಮ ಜೀವನ ರೆಪ್ರೆಸೆಂಟ್ ಮಾಡುತ್ತೆ. ಹೂ ಬಿಡ್ಬೇಕಲ್ಲ. ನಂಗೆ ಆಗ್ತಾ ಇಲ್ಲ ಮರೆಯ, ಹೂ ಬಿಡಿಸು ಅಲ್ಲೊಂದು. ಸೊ ಇದು ಕೂಡ ನಮ್ಮ ಮನೆಗೆ ಬಂದಂತಹ ಪ್ರತಿಯೊಬ್ಬ ಕಪಲ್ ಹತ್ರನೂ ಇದು ಒಂದು ಪೇಂಟಿಂಗ್ ನಾನು ಮಾಡಿಸ್ತೀನಿ. ಇದೊಂದು ಮೆಮೊರೇಬಲ್ ಆಗಿರಲಿ ಅಂತ. ನಾನು ಕಂಫರ್ಟ್ ಆಗಿರಲಿ ಅಥವಾ ವ್ಯಾನಿಷ್ ಆಗಿರಲಿ ಯಾವುದೇ ಬಾಟಲ್ಸ್ನ ತೊಗೊಂಡ್ರು ಖಾಲಿ ಆದ ನಂತರ ಇದನ್ನು ಈ ಥರ ರ್ಯಾಪ್ ತೆಗೆದು ಪ್ಲೇನಾಗಿ ಇಟ್ಟಿರ್ತೀನಿ. ಸೊ ದಟ್ ಅವ್ರು ಯಾವ್ದು ಬೇಕಾದರೂ ಬಾಟಲ್ಸ್ನ ಚೂಸ್ ಮಾಡ್ಬೋದು. ಅವ್ರಿಗೆ ಕೊಟ್ಟಂಥ ಬಾಟಲ್ಸು ಸಾಸು ಮತ್ತು ಕೆಚಪ್ಸ್ ಎಲ್ಲ ಇರುತ್ತಲ್ಲ ಅದ್ರ ಬಾಟಲ್ಸ್ನ ಕೊಟ್ಟಿದ್ದೆ. ಆ್ಯಂಡ್ ಕ್ವಿಕ್ಕಾಗಿ ಮಧ್ಯಾಹ್ನ ಅಡುಗೆ ಮಾಡಬೇಕಿತ್ತು. ಸೊ ಹಾಗಾಗಿ ಶಾವಿಗೆ ಪಾಯಸ, ಹಾಗೆ ರಸಮ್ಮು, ಅನ್ನ ಮತ್ತು ಉಪ್ಪಿನಕಾಯಿ ಏನೇನೋ ಇತ್ತು ಅಂತ ಅನಿಸುತ್ತೆ. ಸೊ ಬಹುಶಃ ಊಟ ಬಡಿಸೋದ್ರಿಂದ ನನಗೆ ತೃಪ್ತಿ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ಆದಷ್ಟು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೇನು ಅವರು ಕೂಡ ಹೊರಟರು. ಸೊ ಅವ್ರಿಗೆ ಗಿಫ್ಟ್ಸ್ ಕೊಡಬೇಕು ಅಂತ ಹೇಳಿ ನಾನು ಜಗಪ್ಪ ಓಡೋಗಿ ಶರ್ಟು, ಡ್ರೆಸ್ಸು, ಪಾಪುಗೆ ಒಂದು 2-3 ಸೆಟ್ಟು ಮತ್ತು ಅಮ್ಮಂಗೆ ಸ್ಯಾರಿ ಇದನ್ನೆಲ್ಲ ತೊಗೊಂಡು ಬಂದು ಕೊಟ್ಟೆ. ಶರ್ಟ್ ಇದೆ, ಪಾಪುಗೆ ಒಂದು ಡ್ರೆಸ್ ಇದೆ. ಇದೆಲ್ಲ ಬುದ್ಧಿ ನಿಮ್ದು ಮಾತ್ರ ಇರ್ಬೋದು, ಈ ಅಪ್ಪಂದಿರ್ಲಿಕ್ಕಿಲ್ಲ. ಹೌದಾ? ನಿಮಗೆ ಮದುವೆ ಮುಂಚೆ ಯಾರಿಗಾದ್ರೂ ಗಿಫ್ಟ್ ಕೊಡೋ ಅಭ್ಯಾಸ ಇತ್ತ? ತುಂಬಾ ಗಿಫ್ಟ್ ಕೊಡ್ತಿದ್ದೆ ಇವ್ರು ನೋಡಿ ಸೂಪರ್. ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇಕಾ? ನಿಜ ಹೇಳು, ಚೆನ್ನಾಗಿದೆಯಾ ಅದು? ಸೆಲೆಕ್ಷನ್ ಯಾರ್ದು ಕೇಳು. ಜಗಪ್ಪ ಅವ್ರದಾ? ಹೇಳ್ಬಿಟ್ಟ ಗಿಫ್ಟ್ ಕೊಡಕ್ಕೆ ಬರ್ತಿತ್ತ ನಿಮಗೆ ಅಂತ. ನಾನು ಏನು ಅನ್ಕೊಂಡೆ, ಈ ಥರ ಟೀ ಶರ್ಟ್ ಕೊಡೋಣ ಅನ್ಕೊಂಡೆ. ಬಟ್ ನಿಂಗೆ ಶರ್ಟ್ ಚಂದ ಇದೆ. ಅವರು ಈಗ ನಿಮಗೆ ಗಿಫ್ಟ್ ಎಲ್ಲ ಕೊಡ್ತಾರಾ? ಜಗಪ್ಪ ಅವ್ರು ಮದುವೆ ಮುಂಚೆ ಮದುವೆ ಮುಂಚೆ ಗಿಫ್ಟಾ? ತುಂಬಾ ಬಾಳೆ ಕೊಡ್ತಾನೋ ಇಲ್ಲ ಅಂತ ಭಯ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಲ್ಲ, ನಾನು ತುಂಬ ಗಿಫ್ಟ್ ಕೊಟ್ಟಿದ್ದೀನಿ. ಇವ್ರ ಗಿಫ್ಟ್ ಹರಿದೋಗ್ಬಿಡ್ಬೋದು, ಕಳೆದೋಗ್ಬಿಡ್ಬೋದು, ಹೊಡೆದೋಗ್ಬಿಡ್ಬೋದು. ನಾನು ಕೊಡೋ ಗಿಫ್ಟು ಕೊನೆ ತನಕ ಇರುತ್ತೆ. ಅಮ್ಮ ಹೇಳಿದ್ದು ಯಬ್ಬ ಅಂತ ಹೇಳೋದಕ್ಕೆ ಅವ್ರನ್ನ ಜೋಪಾನವಾಗಿ ಕಳಿಸ್ಕೊಟ್ಟು ನಂತರ ನನ್ನ ಫ್ರೆಂಡ್ ಕೂಡ ಬಂದಿದ್ಲು ಏನೋ ಮಾತಾಡಬೇಕು ಅಂತ ಹೇಳಿ. ಸೊ ಇಲ್ಲಿಗೆ ದಿನಚರಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನಮಸ್ಕಾರ.